श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जमनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಕುಂಭರಾಶಿಯವರಿಗೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ನೋಡಿ, ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷಾ ನಕ್ಷತ್ರ 1-2-3-4ನೇ ಪಾದ, ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದ್ರೆ ರಾಶಿಯಲ್ಲಿ ರಾಹು, 2ನೇ ರಾಶಿಯಲ್ಲಿ ಶನೇಶ್ವರನು, ಹಾಗೆ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿ ಕುಜ, 6ನೇ ರಾಶಿಯಲ್ಲಿ ರವಿ ಬುಧ ಗುರು, 6ನೇ ರಾಶಿಯಲ್ಲಿ 7ನೇ ರಾಶಿಯಲ್ಲಿ ಕೇತು, 8ನೇ ರಾಶಿಯಲ್ಲಿ ಶುಕ್ರ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಪ್ಪ ಅಂತಂದರೆ, ಆಗಸ್ಟ್ ತಿಂಗಳಲ್ಲಿ ಆಷಾಢ ಮಾಸದ ಒಂದು ಕೊನೆಯ ಹಂತ. ಆಷಾಢ ಮಾಸದಲ್ಲಿ ವಿಶೇಷವಾಗಿ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ, 4ನೇ ತಾರೀಕಿಗೆ ಚಾಮುಂಡಿ ಜನ್ಮೋತ್ಸವ ಅಂಥೇಳಿ. ಹಾಗೆ ಪ್ರತಿ ಶುಕ್ರವಾರ ಆಷಾಢ ಮಾಸದ ಶುಕ್ರವಾರದ ವಿಶೇಷವಾದಂಥ ಲಕ್ಷ್ಮಿಯ ಪೂಜೆ ವ್ರತಗಳು. 10ನೇ ತಾರೀಕಿಗೆ ಸೋಮಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ನಾಗರ ಅಮಾವಾಸ್ಯೆ, 13ನೇ ತಾರೀಕಿಂದ ನೋಡಿ ನಮಗೆ ಶ್ರಾವಣ ಮಾಸ ಅಂಥೇಳಿ ಆರಂಭ ಆಗುತ್ತೆ. ಶ್ರಾವಣ ಮಾಸ ಅಂದರೆ ಬಹಳ ಒಳ್ಳೆಯದಾದಂತಹ ಒಂದು ಮಾಸ. ಈ ಮಾಸದಲ್ಲಿ ಪೂಜೆ ಪುನಸ್ಕಾರಗಳು, ದೇವತಾರಾಧನೆ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂಥದ್ದು. 17ನೇ ತಾರೀಕಿಗೆ ನಾಗರ ಪಂಚಮಿ, 17ನೇ ತಾರೀಕಿಗೆ ಮತ್ತೆ ಅದೇ ದಿವಸ ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. ಇನ್ನು ನೋಡಿ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ. 23ಕ್ಕೆ ಏಕಾದಶಿ, 24ಕ್ಕೆ ವೈಷ್ಣವ ಏಕಾದಶಿ, 25 ಅಂಗಾರಕ ಜಯಂತಿ, 26 ಋಗ್ವೇದಿಗಳು ಉಪಕ್ರಮ, ಹಾಗೆ 28ನೇ ತಾರೀಕಿಗೆ ಯಜುರ್ವೇದಿಗಳಿಗೆ ಉಪಕ್ರಮ, 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟದ ಚತುರ್ಥಿ. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು ಬಹಳ ಇದೆ. ಶ್ರಾವಣ ಮಾಸ ಆಗಿರೋದ್ರಿಂದ ಒಂದು ಹಂತಕ್ಕೆ ಪೂಜೆ ಪುನಸ್ಕಾರಗಳು, ದೇವತಾ ಆರಾಧನೆ ಮಾಡ್ತಾ ಇರಬೇಕು ಮನುಷ್ಯ. ಹಾಗೆ ಕುಂಭರಾಶಿಯವರಿಗೆ ಒಂದು ವಿಡಿಯೋ ಕೊನೆಯಲ್ಲಿ ಹೇಳ್ತೇನೆ, ಏನು ಮಾಡಬಹುದು ನೀವು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಂತ. ಯಾಕಂದರೆ ನಿಮಗೆ 7.5 ಶನಿಯೂ ಇದೆ, ಒಂದು ಹಂತಕ್ಕೆ ಸ್ವಲ್ಪ ಒದ್ದಾಟವೂ ಇದೆ. ಜೀವನದಲ್ಲಿ ಒಂದು ಹಂತದ ಈ ಹೋರಾಟದಲ್ಲಿ ಕೆಲವೊಂದು ಜನಕ್ಕೆ ಬ್ರೇಕು ಕೂಡ ಆಗ್ತಾ ಇದೆ. ಹಾಗಾಗಿ ಎಲ್ಲ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ 21ನೇ ತಾರೀಕು ವಿಶೇಷವಾಗಿ ಶುಕ್ರವಾರ, ಹಾಗೆ 27ನೇ ತಾರೀಕು ಗುರುವಾರ. ಇದೆರಡು ದಿವಸ ಏನಾದರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಅದರಿಂದ ಬಹಳ ಶುಭವಾಗ್ತದೆ ಎಂಬುದನ್ನು ಕೂಡ ಗಮನಿಸ್ತಾ ಈ ತಿಂಗಳಲ್ಲಿ ಏನೇನು ಶುಭವಾದಂಥ ಫಲಗಳಾಗಬಹುದು ನೋಡಿ. 1ನೇದಾಗಿ ರಾಹು ರಾಶಿಯಲ್ಲಿದ್ದಾನೆ. ಉದ್ಯೋಗದಲ್ಲಿ ಏನೋ ಸ್ವಲ್ಪ ಬದಲಾವಣೆಗಳು, ಉದ್ಯೋಗದಲ್ಲಿ ಏನೋ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಉದ್ಯೋಗದಲ್ಲಿ ಇನ್ನೂ ಕೂಡ ಪ್ರಯತ್ನ ಚೆನ್ನಾಗಿ ಮಾಡಿ. ಯಾಕಂದರೆ ಈಗ ನಿಮಗೆ 7.5 ಶನಿ ನಡೀತಾ ಇರೋದ್ರಿಂದ ಒಂದಷ್ಟು ಜನ ಕೆಲಸ ಕಳ್ಕೊಂಡಿದ್ದೀರಿ, ಒಂದಷ್ಟು ಜನ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಒಂದಷ್ಟು ಬಿಸ್ನೆಸ್ಗೆ ಹಾಕ್ಕೊಂಡಂಥದ್ದು ಲಾಸ್ ಆಗ್ತಾ ಇದೆ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟು ಬೇರೆ ಬೇರೆ ಕಡೆ ಹಾಕ್ಕೊಂಡು ಸ್ವಲ್ಪ ಕಳ್ಕೊಂಡಿದ್ದೀರಿ. ಮತ್ತು ತಾಳ್ಮೆ ಹೇಳುವಂಥ ಜೀವನದಲ್ಲಿ ತಾಳ್ಮೆ ಕಳ್ಕೊಳ್ತಾ ಇದ್ದೀರಿ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಈ ತಿಂಗಳಲ್ಲಿ ಬಹಳಷ್ಟು ಬಲಿಷ್ಠವಾಗಿ ಸ್ವಲ್ಪ ಚಿಂತನೆ ಮಾಡಿ, ಹಂತ ಹಂತವಾಗಿ ಶ್ರೇಯಸ್ಸಾಗುವ ಹಾಗೆ, ಲಾಭದಾಯಕವಾಗಿ ಮಾಡುವ ಹಾಗೆ ಒಂದು ಹಂತ ಮುಂದಕ್ಕೆ ಹೋಗುವ ಹಾಗೆ ಪ್ರಯತ್ನ ಮಾಡಿಕೊಳ್ಳಿ. ಎಷ್ಟೋ ಸಲ ನಾವು ನಮ್ಮ ಜೀವನದ ಕೆಲವೊಂದಷ್ಟು ಸಮಸ್ಯೆಗಳು ನಮ್ಮ ಅವಸರದಿಂದನೇ ತೊಂದರೆಗಳಾಗಿಬಿಡುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಉದ್ಯೋಗದ ಬಗ್ಗೆ ಸ್ವಲ್ಪ ಫೋಕಸ್ ಕೊಡಿ. ಆ ಉದ್ಯೋಗದಲ್ಲಿ ಏನು ಆಗುತ್ತೆ ನೋಡಿಕೊಂಡು ಒಂದು ಹಂತಕ್ಕೆ 1 ಲಕ್ಷ ರೂಪಾಯಿ ಹಾಕಿ ಬಿಸ್ನೆಸ್ ಶುರು ಮಾಡಿ. ಹಾಗೆ ಹಂತ ಹಂತವಾಗಿ ಪ್ರಯತ್ನ ಮಾಡಿ. ಒಂದೇ ಸಲ ಬಿಸ್ನೆಸ್ಗೆ ಕೋಟಿಗಟ್ಟಲೆ ಹಾಕಿ ಲಾಸ್ ಮಾಡಿಕೊಂಡು ಚಿಂತೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬೇಡ. ಮತ್ತು ಅದ್ರ ಜೊತೆಗೆ ರಾಹು ಇರೋದ್ರಿಂದ ಸ್ವಲ್ಪ ವ್ಯವಹಾರಗಳು ನಡೀತದೆ, ಅದು ನಿಮಗೆ ಗೊತ್ತಾಗಬೇಕು. ಎಷ್ಟೋ ಸಲ ನೋಡಿ ಸಣ್ಣ ಪುಟ್ಟ ಅಂಗಡಿ ಮಾಡಿಕೊಂಡು ದೊಡ್ಡದಾಗಿ ಅಂಗಡಿ ಮಾಡ್ತಾರೆ. ಹಾಗೆ ನಾವು ಬಿಸ್ನೆಸ್ಸನ್ನು ರೂಢಿ ಮಾಡಿಕೊಳ್ಬೇಕು. ಹಾಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಜಾಗ್ರತೆ, ಅದ್ರ ಜೊತೆಗೆ ಬೆಳೆಯುವಂಥ ಅವಕಾಶಗಳಿದೆ. ಸ್ವಲ್ಪ ಸಣ್ಣ ಪ್ರಮಾಣದಿಂದ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ರಾಹು ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಹೊರದೇಶದಿಂದ, ಹೊರ ರಾಜ್ಯದಿಂದ ಪ್ರಯಾಣ ಇತ್ಯಾದಿಗಳಾಗಬಹುದು. ಅನಿರೀಕ್ಷಿತವಾಗಿ ಯಾವುದೋ ಒಂದು ವ್ಯಕ್ತಿಯೂ ಕೂಡ ನೀವು ಪರಿಚಯ ಆಗಬಹುದು. ಸಡನ್ನಾಗಿ ವ್ಯಕ್ತಿ ಪರಿಚಯ ಆಗುತ್ತೆ, ವ್ಯಕ್ತಿಯ ಸಹಾಯ ಆಗುತ್ತೆ. ಆ ವ್ಯಕ್ತಿಯ ಅನುಕೂಲದಿಂದ ನೀವು ಕೂಡ ಏನೋ ಒಂದು ಸಾಧನೆ ಮಾಡುವಂಥದ್ದು, ಏನೋ ಒಂದು ನೀವು ಲಾಭದಾಯಕ ಪ್ರಯತ್ನಗಳು ಕೂಡ ನಡೀತದೆ. ಎಷ್ಟೋ ಜೀವನದಲ್ಲಿ ನಾವೆಲ್ಲ ನೋಡ್ತಾ ಇರ್ತೇವೆ, ಏನು ಪ್ರಯತ್ನ ಮಾಡೋದು ಸಫಲವಾಗುವುದಿಲ್ಲ, ಇಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಜೀವನದ ಲಾಭದಾಯಕವಾದಂತಹ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇನ್ನು 7.5 ಶನಿ ನೋಡಿ, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು, ಕೃಷಿ ಕ್ಷೇತ್ರದಲ್ಲಿರುವವರು, ಫೈನಾನ್ಸ್ ಅವರು, ನಿಮಗೆಲ್ಲ ಏನೋ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ.
ಆ ಯಾವ ಬದಲಾವಣೆ ಒಳ್ಳೆ ಥರದ ಬದಲಾವಣೆ ಆಗ್ತಾ ಇದ್ದರೆ ಸಂತೋಷ. ಧನಸ್ಥಾನದಲ್ಲಿರುವಂಥ ಶನೇಶ್ವರನು ನಿಮಗೆ ಒಂದಂತದ ಶನಿ ಮೂಮೆಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಏನಾದರೂ ಒಂದಷ್ಟು ಲಾಭಾಂಶ ಆಗಿದೆಯೋ, ಏನಾದರೂ ಒಂದಷ್ಟು ಸಮಾಧಾನ ತೃಪ್ತಿಕರವಾದಂಥ ವ್ಯವಸ್ಥೆ ಆಗಿದೆಯೋ ಎಂಬುದನ್ನು ನೋಡ್ಕೊಳ್ಳಿ. ಹಾಗಿದ್ರೆ ನೀವು ಮುಂದೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಇಲ್ಲ ಸಮಸ್ಯೆ ಆಗ್ತಾ ಇದೆ ಅಥವಾ ನಷ್ಟ ಆಗ್ತಾ ಇದೆ, ಯಾಕಂದರೆ ನಾವು ಹೇಳ್ತೇವಲ್ವ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತೇಳಿ ಹೇಳ್ತೇವಲ್ವ. ಹಾಗಾಗಿ ನಾವು ಎಷ್ಟಾದರೂ ಕೂಡ ಒಂದು ಚಿಕ್ಕದಾಗಿ ಪ್ರಯತ್ನ ಮಾಡಿ ನೋಡಬೇಕು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂಥೇಳಿ. ಅನಾವಶ್ಯಕವಾಗಿ ಸಮಯವನ್ನು ಹಣವನ್ನು ಎರಡೂ ಕೂಡ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ವೇಸ್ಟ್ ಮಾಡಿದರೆ ಪುನಃ ನಮಗೆ ಬರುವಂಥದ್ದು ಸ್ವಲ್ಪ ಕಷ್ಟ ಆಗಿ ಹೋಗ್ತದೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಪಂಚಮದ ಕುಜ ನೋಡಿ, ಕುಜನಿಂದ ಬಹಳ ಉತ್ತಮವಾದಂಥ ಫಲಿತಾಂಶ. ಒಂದು ಕೋರ್ಟು ಕಚೇರಿಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುವಂಥ ಸಾಧ್ಯತೆಗಳು. ಎರಡನೇದಾಗಿ ಬಹಳ ಮುಖ್ಯವಾಗಿ ಕುಜನು ನಿಮ್ಮ ಶಾರೀರಿಕವಾಗಿ ಏನೋ ಮೂಳೆ ನೋವು ಬರ್ತಾ ಇದೆ ಅಥವಾ ಹೊಟ್ಟೆಲಿ ಏನೋ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಇಂತಹ ಪರಿಸ್ಥಿತಿಗಳೆಲ್ಲ ಇದ್ದರೆ ಕುಜನು ಸ್ವಲ್ಪ ಒಂಚೂರು ರಿಪೇರಿ ಆಗುವಾಗೆ ಸ್ವಲ್ಪ ಸಣ್ಣ ಪುಟ್ಟ ಚಿಕಿತ್ಸೆಗಳಿಂದ ಮನೆಯಲ್ಲಿರುವಂತಹ ಔಷಧಿಗಳಿಂದ ಸ್ವಲ್ಪ ಅನುಕೂಲ ಆಗುವ ಹಾಗೆ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಟ್ಟಿನಲ್ಲಿ ಒಳ್ಳೆ ರೀತಿಯಾಗಿ ಆರೋಗ್ಯದ ಬಗ್ಗೆನೂ ಪ್ರಯತ್ನ ಮಾಡಿ. ಸ್ವಲ್ಪ ಸಾಲ ತೀರಿಸುವಂತಹ ಪ್ರಯತ್ನಗಳು ಆಗಬಹುದು. ಎಲ್ಲೋ ಒಂದು ಕಡೆಗೆ ಲೋನು ವ್ಯವಸ್ಥೆಗಳು, ಕುಜನು ಋಣವನ್ನು ಪರಿಹಾರ ಮಾಡುವಂಥವನು, ಎಲ್ಲೋ ಒಂದು ಕಡೆ ಋಣ ಸಂಬಂಧವಾದ ದೂರ ಆಗುವಂಥ ಸಾಧ್ಯತೆಗಳು. ಷಷ್ಠ ಸ್ಥಾನದ ರವಿ ಬುಧರು ಸಾಮಾನ್ಯವಾಗಿ 17 ಮತ್ತು 22ನೇ ತಾರೀಕಿನವರೆಗೆ ಇರ್ತಾರೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುವಂಥ ಅಂತ ಇದೆ. ಅದ್ರ ಜೊತೆಗೆ ಬುಧನೂ ಕೂಡ ಇದನ್ನು ಎಲ್ಲೋ ಒಂದು ಕಡೆಗೆ ಎಜುಕೇಷನು ಬುಧಾದಿತ್ಯ ಯೋಗ ಗೋಚಾರದಲ್ಲೂ ಕೂಡ ಆಗ್ತದೆ. ಹಾಗಾಗಿ ಎಜುಕೇಷನ್ ವಿಷಯದಲ್ಲಿ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಜನಕ್ಕೆ ಒಳ್ಳೆ ರೀತಿಯಾದಂಥ ತಲುಪಿಸುವಂಥ ಅವಕಾಶಗಳು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಇಲ್ಲಪ್ಪ ನನಗೆ ತೃಪ್ತಿ ಸಮಾಧಾನ ಇದೆ ಹೇಳುವಂಥದ್ದು. ಹಾಗಾಗಿ ಬುಧ ಮತ್ತು ರವಿಯ ಯೋಗ ಏನಿದೆಯಲ್ವ, ವಿದ್ಯಾರ್ಥಿಗಳ ಜೀವನಕ್ಕೆ ಚೆನ್ನಾಗಿರುವಂಥದ್ದು, ಪ್ರೊಫೆಸರ್ ಇರಬಹುದು, ಟೀಚಿಂಗ್ ಪ್ರೊಫೆಷನ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿರ್ಬೋದು, ಎಲ್ಲೋ ಒಂದು ಕಡೆಗೆ ಬಹಳ ಸಮಾಧಾನ ತೃಪ್ತಿಕರವಾದಂಥ ಅವಕಾಶಗಳನ್ನು ಕೂಡ ರವಿ ಬುಧರು ಕೊಡ್ತಾರೆ. ಹಾಗೆ ಅನಂತರದಲ್ಲಿ ಸಪ್ತಮ ಸ್ಥಾನಕ್ಕೆ ರವಿ ಬುಧರು ಕೂಡ ಹೋಗ್ತಾರೆ. ಅದು ಬಹಳ ಒಳ್ಳೆಯದೇ, ಯಾಕಂದರೆ ಅದು ಬುಧನಿಗೂ ಕೂಡ ಒಳ್ಳೆಯ ರಾಶಿ, ಇನ್ನು ರವಿಯೂ ಕೂಡ ಒಳ್ಳೆಯ ರಾಶಿ. ಬುಧಾದಿತ್ಯರು ಎಲ್ಲಿ ಇರ್ತಾರೋ ಅಲ್ಲಿ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಹಾಗಾಗಿ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳು ಅಥವಾ ಕೋರ್ಟು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು, ಅಥವಾ ನೀವು ಯೋಚನೆ ಮಾಡಿ ಜಡ್ಜ್ಮೆಂಟ್ ಕೊಡಬೇಕು ಅಂತಿದ್ರೆ, ಇಂತಹದೆಲ್ಲ ಜ್ಞಾನ ವೃದ್ಧಿ ಆಗ್ತದೆ. ಈ ಸಮಯದಲ್ಲಿ ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ವಾಕ್ ಸಿದ್ಧಿ ಆಗುತ್ತೆ. ಏನೋ ಒಂದು ಕೆಲಸ ಕಾರ್ಯಕ್ಕೆ ಹೀಗೆ ಮಾಡೋಣ ಅಂತಂದರೆ ಆ ಕೆಲಸ ಕಾರ್ಯಗಳು ಕೂಡ ಆಗ್ತದೆ. ಜೀವನದ ಸ್ಥಿತಿಗಳು ಹೇಗೆ ಅಂತಂದರೆ ಒಂದು ಕಡೆ ಹೋಗ್ತಾ ಇರಬೇಕು, ಅದು ಸರಿಯಾಗಿ ಕೆಲವೊಂದು ಸಲ ಹೋಗುತ್ತೆ, ಕೆಲವೊಂದು ಸರಿಯಾಗಿ ಹೋಗೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ಆಗಬೇಕು ಅಂತಂದರೆ ಬುಧ ರವಿ ಎರಡೂ ಗ್ರಹಗಳು ಸೇರಿದ್ದಾರೆ. ಅದರಿಂದ ಸ್ವಲ್ಪ ಆರೋಗ್ಯದ ಚೇತರಿಕೆಗಳ ದಾರಿ, ಅದ್ರ ಜೊತೆಗೆ ಕಾನೂನಿನಲ್ಲಿ ಏನಾದರೂ ಕೋರ್ಟು ಕಚೇರಿಯಲ್ಲಿ ಕೇಸುಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ದಾರಿಗಳಾಗುವಂಥದ್ದು, ಇಂತಹ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಇನ್ನು ಗುರುವು ಕೂಡ ಷಷ್ಠ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ವೈರಿಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಎಲ್ಲವೂ ಕೂಡ ವೈರಿಗಳೇ. ನಾವು ಏನೇ ಒಂದು ಅಲ್ಲೇ ಕೆಲಸ ಮಾಡಬೇಕು ಅಂದರೆ ಯಾರೋ ಬಂದು ಅಡ್ಡ ಹಾಕ್ತಾರೆ, ಅಥವಾ ಕೆಲಸಕ್ಕೆ ಹೋದರೆ ನಾವು ಮಾಡಿಕೊಡುವಂಥವ್ರು ಇವತ್ತು ಮಾಡಿಕೊಡ್ತಾನೆ ಹೇಳ್ತಾರೆ, ಇನ್ನು 15 ದಿವಸ ತಿಂಗಳ ಒದ್ದಾಡಬೇಕಾಗ್ತದೆ. ಯಾಕಂದರೆ ಶನಿ ಚರತೆ ನಿಧಾನವಾಗಿ ಕೆಲಸ ಆಗ್ತದೆ. 7.7 ಶನಿ ಬಂದ ಕೆಲಸ ಆಗುವುದಿಲ್ಲ ಅಂತಲ್ಲ, ಬಹಳ ವಿಳಂಬವಾಗಿ ಕೆಲಸ ಆಗುತ್ತೆ. ಒಂದು ದಿವಸ ಆಗುವಂಥದ್ದು 1 ತಿಂಗಳಾಗುತ್ತೆ, 1 ತಿಂಗಳಾಗುವಂಥದ್ದು 1 ವರ್ಷ ಆಗ್ತದೆ. ಮನುಷ್ಯನ ತಡ್ಕೊಳ್ಬೇಕಲ್ಲ, ಎಷ್ಟೊಳಗೆ ತಡ್ಕೊಳ್ಳಿಕ್ಕಾಗ್ತದೆ ಅಲ್ವಾ? ಹಾಗಾಗಿ ಏನೇ ತಾಳ್ಮೆ ಇದ್ದರೂ ಕೂಡ ತಾಳ್ಮೆ ಮುರಿದು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಗುರುವಿನ ಮೇಲೆ ಭಾರ ಹಾಕ್ತಾ ಇರಿ. ಯಾಕಂದರೆ ಷಷ್ಠ ಸ್ಥಾನದ ಒಂದು ಹಂತಕ್ಕೆ ಉಚ್ಚನಾದಂತಹ ಗುರು. ಹಾಗಾಗಿ ಆ ಗುರು ಏನಾದರೂ ಒಂದು ದಾರಿ ಕೊಡಬಹುದು, ದಾರಿ ತೋರಿಸಬಹುದು. ಹಾಗಾಗಿ ಗುರುವಿನ ಮೇಲೆ ಭಾರ ಹಾಕ್ತಾ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಬೆಳಗ್ಗೆ ಇಂಥ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನ ಕೆಲಸ ಸಕ್ಸಸ್ಫುಲ್ ಆಗಿ ಅಂಥೇಳಿ ಗುರುಗಳಲ್ಲಿ ಬೇಡ್ಕೊಳ್ಳಿ. ಎಷ್ಟೋ ಸಲ ನಾವು ಹೋಗ್ತೇವೆ, ತೊಂದರೆ ಆದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಲ್ವಾ? ಹಾಗಲ್ಲ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಅಂತ. ಏನೇ ಕೆಲಸ ಶುರು ಮಾಡುವಾಗಾದರೂ ಕೂಡ ಭಗವಂತನ ಬೇಡ್ಕೊಂಡು ಹೋಗಬೇಕು. ಭಗವಂತ ಇಂಥ ಕೆಲಸಕ್ಕೆ ನಾನು ಹೊರಡ್ತಾ ಇದ್ದೇನೆ ಅಥವಾ ಇಂಟರ್ವ್ಯೂ ಹೊರಡ್ತಾ ಇದ್ದೇನೆ, ನಾನು ಶುಭವಾಗುವಾಗ ಅನುಗ್ರಹ ಮಾಡು ಅಂತೇಳಿ. ನಮ್ಗೆ ಆಟೋಮೆಟಿಕ್ಕಾಗಿ ನಮ್ಗೆ ಗೊತ್ತಿಲ್ಲದೇ ಇದ್ದಾಗ ಭಗವಂತನ ಎಲ್ಲೋ ಒಂದು ಕಡೆಗೆ ನಮಗೆ ಲಾಭಾಂಶವನ್ನು ಕೂಡ ಕೊಡ್ತಾನೆ. ಹಾಗಾಗಿ ಗುರುವನ್ನು ಮರೆಯದೇ ಇದ್ದಾಗ ಈ ತಿಂಗಳಲ್ಲಿ ಹಿಡ್ಕೊಳ್ಳಿ. ಅನಂತರದಲ್ಲಿ ಮುಂದೆ ಇನ್ನು ಸಪ್ತಮದಲ್ಲಿ ಕೇತು ಇದ್ದಾನೆ. ಹಿರಿಯರ ಆಸ್ತಿ ಪಾಸ್ತಿಗಳು ಅಥವಾ ಪಿತೃಗಳ ಅನುಗ್ರಹ ಹೀಗೆ ಇಂತಹ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಪಿತೃಗಳ ಆಶೀರ್ವಾದವೇ ಬಹಳ ಮುಖ್ಯವಾದಂಥದ್ದು. ಅಂದರೆ ಏನಾದರೂ ತಂದೆ ಮಕ್ಕಳಲ್ಲಿ ವೈರಸ್ಸೆ ಇದ್ದರೆ ಅದು ಸರಿಯಾಗುವಂಥದ್ದು, ಮತ್ತು ಸ್ವಲ್ಪ ಪಿತ್ರಾಜಿತ ಆಸ್ತಿ ಪಾಸ್ತಿಗಳು ಬರುವಂಥ ಸಾಧ್ಯತೆಗಳು ಇಂಥದ್ದೆಲ್ಲ ಇರುತ್ತೆ. ಕೇತು ಒಳ್ಳೇದು ಮಾಡ್ತಾನೆ. ಇನ್ನು ಶುಕ್ರ ಸ್ವಲ್ಪ ಖರ್ಚನ್ನು ಜಾಸ್ತಿ ಮಾಡುವ ಹಾಗಿದ್ದಾನೆ ಈ ತಿಂಗಳಲ್ಲಿ, ಅಷ್ಟಮದಲ್ಲಿದ್ದಾನಲ್ವಾ? ಹಾಗಾಗಿ ಶುಕ್ರನ ದೃಷ್ಟಿಯು ಧನಸ್ಥಾನದ ಮೇಲಿದೆ. ಹಾಗಾಗಿ ಸ್ವಲ್ಪ ದುಡ್ಡು ಬರುತ್ತದೆ, ಖರ್ಚಾಗಿ ಹೋಗುತ್ತೆ, ಬರುತ್ತೆ, ಖರ್ಚಾಗಿ ಹೋಗುತ್ತೆ. ಇಂತಹ ಒಂದು ಖರ್ಚಿನ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗೆ ಒಂದು 5-6 ವಿಷಯದಲ್ಲಿ ಈ ತಿಂಗಳ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ಸ್ವಲ್ಪ ಏನಾದರೂ ಸಹಿ ಹಾಕುವಾಗ, ಯಾವುದಾದ್ರು ಪತ್ರ ಕೆಲಸಗಳನ್ನು ಮಾಡುವಾಗ ಇನ್ನೊಬ್ಬರನ್ನೂ ಜೊತೆಗೆ ಇಟ್ಕೊಂಡು ಹೋಗಿ. ಯಾಕೆಂದರೆ ಒಬ್ಬರೇ ಹೋಗೋದು, ಅವಸರದಲ್ಲಿ ಏನೋ ಒಂದು ಯೋಚನೆ ಮಾಡಿ ತೊಂದರೆ ಬರಬಾರ್ದು. ಹಾಗಾಗಿ ಯಾರು ಒಂದು ಅದರಲ್ಲಿ ಅನುಭವ ಇರುವಂಥ ವ್ಯಕ್ತಿಗಳನ್ನು
ಕರ್ಕೊಂಡು ಹೋಗಿ, ಅದರಿಂದ ಬಹಳ ಉತ್ತಮವಾಗ್ತದೆ. ಯಾಕಂದರೆ ಏನಾಗಿದೆ ಕೇಳಿದ್ರೆ ಎಲ್ಲರೂ ಮುಹೂರ್ತ ಹೇಳುವಾಗ ಆಗಿ ಹೋಗಿದೆ. ಹಾಗಾಗಿ ಹಾಗಲ್ಲ, ಅದರಲ್ಲಿ ಎಕ್ಸ್ಪರ್ಟ್ ಯಾರು ಇರ್ತಾರೋ, ಯಾವುದೇ ವಿಷಯದಲ್ಲಿ ಎಕ್ಸ್ಪರ್ಟ್ ಯಾರು ಇರ್ತಾರೋ ಅಂಥ ವ್ಯಕ್ತಿಗಳನ್ನು ಒಂದು ಕುರಿತು ಅವರಿಗೆ ಚಾರ್ಜ್ ಕೊಟ್ಟು ಕೇಳಿ ಹೇಳಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಎಷ್ಟೋ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ನಾವು ಜೀವನದಲ್ಲಿ, ಬಹಳ ಕಷ್ಟಪಟ್ಟಂಥ ದುಡ್ಡು ಎಲ್ಲೋ ಒಂದು ಕಡೆ ಹಾಳು ಮಾಡ್ಕೊಂಡ್ಬಿಡ್ತೇವೆ. ಹಾಗಲ್ಲ, 4 ಜನ ಕೇಳಿ ಅದ್ರ ಬಗ್ಗೆ ಹೇಗಪ್ಪ, ಆ ವಿಷಯದಲ್ಲಿ ಯಾರು ತಜ್ಞರಿದ್ದಾರೆ ಅವರನ್ನು ಹೋಗಿ ಒಂದು ಸಮಾಲೋಚನೆ ಮಾಡಿ ಒಂದು ಹೂಡಿಕೆ ಮಾಡಬೇಕು. ಯಾರನ್ನಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತಜ್ಞರು, ಸೆಬಿ ರಿಜಿಸ್ಟರ್ ಆಗಿರುವಂಥ ವ್ಯಕ್ತಿಗಳು ಅಥವಾ CA ಇರುವಂಥ ವ್ಯಕ್ತಿಗಳು ಸ್ವಲ್ಪ ಕೇಳ್ಕೊಳ್ಬೇಕು. ನಾವೇನೆಂದರೆ ನಮಗೆ ಅಹಂಕಾರ, ನನಗೇ ಎಲ್ಲ ಗೊತ್ತಿದೆ, ನಾನೇ ಎಲ್ಲನೂ ಕೂಡ ಮಾಡಿಬಿಡ್ತೇನೆ ಅಂಥೇಳಿ ಯೋಚನೆ ಮಾಡ್ತೇವೆ. ಅದರದ್ದೆಲ್ಲ ತಪ್ಪು. ಯಾಕಂದರೆ ಯಾವುದೇ ವಿಷಯ ಇದ್ದರೂ ಕೂಡ ನಮ್ಮ ಹಿತಮಿತಿಯಲ್ಲಿ ನಮ್ಮ ತಿಳುವಳಿಕೆ ಇರುತ್ತೆ. ನಮಗೂ ತಿಳುವಳಿಕೆ ಇಲ್ಲದೇ ಇರುವಂಥದ್ದು ಬೇಕಾದಷ್ಟು ವಿಷಯಗಳು ಜಗತ್ತಿನಲ್ಲಿದೆ. ಹಾಗಾಗಿ ಅದಕ್ಕೂ ಗೌರವ ಕೊಡ್ತಾ, ಅದನ್ನು ತಿಳ್ಕೊಳ್ತಾ, ಕಲಿತಾ ಪ್ರಯತ್ನವನ್ನು ಮಾಡಬೇಕು ಜೀವನದಲ್ಲಿ. ಎರಡನೇದಾಗಿ, ನಿಮ್ಮ ಆರೋಗ್ಯದ ಬಗ್ಗೆ ಯಾರೋ ಒಂದು ಸಲ ಹೇಳಿಬಿಡ್ತಾರೆ, ಇಲ್ಲಪ್ಪ ನೀನು ಬಹಳ ತೊಂದರೆ ಬಂದುಬಿಟ್ಟಿದೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದೇ ತೊಂದರೆಗಳಿದ್ರೂ ಕೂಡ ಇಮಿಡಿಯೇಟಾಗಿ ಏನೋ ಒಂದು ಬರಲಿಕ್ಕಿಲ್ಲ. ಇಮಿಡಿಯೇಟಾಗಿ ಬಂದರೆ ಮನುಷ್ಯ ಸತ್ತೋಗವನು ಹೋಗ್ತಾನೆ, ಯಾರ ಹತ್ರ ಏನೂ ಮಾಡಲಿಕ್ಕಾಗಲ್ಲ. ಆದರೆ ನಾವು ಯಾವುದೋ ಒಂದು ವಿಷಯಕ್ಕೆ ನಿನಗೆ ತೊಂದರೆ ಆಗಿದೆಯಪ್ಪ, ಏನೋ ಮೂಳೆಯಲ್ಲಿ ತೊಂದರೆ ಬಂದಿದೆ ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಚಿಕಿತ್ಸೆ ಮಾಡಿಸ್ಬೇಕು ಅಂದ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅದಕ್ಕೆ ಏನಾದ್ರು ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ಗುಣ ಆಗುತ್ತಾ, ಪ್ರಯತ್ನ ಆಗುತ್ತಾ ನೋಡಬೇಕು. ಇಮಿಡಿಯೇಟಾಗಿ ಆಪರೇಷನ್ ಮಾಡುವಂಥದ್ದಲ್ಲ. 7.5 ಶನಿ ಬಂದಾಗ ಆಪರೇಷನ್ ಆಗುವಂಥದ್ದು, ವಾರದಲ್ಲಿ ಕಿರಿಕಿರಿ ಆಗುವಂಥದ್ದು, ಇದ್ದಕ್ಕಿದ್ದಾಗ ಮನಸ್ಸು ಡಿಸ್ಟರ್ಬ್ ಆಗುವಂಥದ್ದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಯೋಚನಾ ಶಕ್ತಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು. ಏನಾದರೂ ಭಗವಂತ ಇಟ್ಟಂಗೆ ಆಗ್ತದೆ, ನಾವು ಮುಂದೆ ಹೋಗೋಣ ಅಂಥೇಳಿ ಯೋಚನೆ ಮಾಡ್ತಾ ಹೋಗಬೇಕು. ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೇವೆ, ಎಡಗಾಲದ ಜಪ್ಪೆ ಹೋಯ್ತು, ಎಡಗಾಲ ತೊಂದರೆ ಆಯಿತು ಅಂತಂದರೆ ಈ ಅಪಶಕುನ ಆಗೋದೇ ಇಲ್ಲ ಅಂತಲ್ಲ. ಏನೋ ನಮ್ಮ ಅವಸರದಲ್ಲಿ ಫೋನಲ್ಲಿ ಮಾತಾಡ್ತಾ ಇವತ್ತಿನ ಕಾಲ ಹೇಗಿದೆ ಹೇಳಿ, ಆ ಏಕಾಗ್ರತೆ ಮನಸ್ಥಿತಿ ಹೋಗಿರೋದ್ರಿಂದ ನೂರಾರು ಸಮಸ್ಯೆಗಳು ಕೂಡ ಬರುತ್ತೆ. ಹಾಗೆ ಎಲ್ಲವನ್ನು ಕೂಡ ಶಕುನಶಾಸ್ತ್ರದ ಮೇಲೆ ಹಾಕ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಬಿಡಬೇಕು. ಹಾಗೆ ಮುಂದಿನದಾಗಿ ಬಹಳ ಮುಖ್ಯವಾಗಿ ಸ್ವಲ್ಪ ಬದಲಾವಣೆ ಉದ್ಯೋಗದಲ್ಲಿ ಆಗಬಹುದು. ವಿವಾಹಕ್ಕೂ ಕೂಡ ಪ್ರಯತ್ನ ಮಾಡಿ. ವಿವಾಹಕ್ಕೆ ಕುಜನು ಪಂಚಮದಲ್ಲಿದ್ದಾನೆ, ಹಾಗಾಗಿ ವಿವಾಹಕ್ಕೂ ಸ್ವಲ್ಪ ಪ್ರಯತ್ನ ಮಾಡಿ. ಒಂದೇನಾದರೂ ಒಂದು ಉದ್ಯೋಗ ಸ್ವಲ್ಪ ಬಲಿಷ್ಠವಾಗಿ ಇಟ್ಕೊಳ್ಳಿ. ಅದರ ಜೊತೆಗೆ ಈ ಗುರುವಿನ ಉಚ್ಚಸ್ಥಾನದ ಒಂದು ಪ್ರಭಾವದಿಂದ ಸ್ವಲ್ಪ ದೇವತಾರಾಧನೆ ಮಾಡುವಂಥ ಪ್ರಯತ್ನಗಳಾಗಬಹುದು. ಈಶ್ವರಾರಾಧನೆ, ದೇವತಾರಾಧನೆ, ಪ್ರಾರ್ಥನೆ, ಹಿರಿಯರ ಅನುಗ್ರಹ, ಗುರುಗಳ ಆಶೀರ್ವಾದ ಇವೆಲ್ಲವೂ ಕೂಡ ಬೇಕಾಗಿರುವಂಥದ್ದು. ನಿಮಗೆ ಕಷ್ಟ ಇದ್ದಾಗ ಬಹಳ ಮುಖ್ಯವಾಗಿ ಬೇಕು, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೇವೆ. ಹಾಗೆ ಅದೇ ತರಹ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡ್ತಾ ಹೋದರೆ ಎಷ್ಟೋ ಕೆಲಸಗಳು ಅದಾಗದಾಗ್ತಾ ಬರುತ್ತೆ. ಹಾಗಾಗಿ ಒಂದು ಭಾರವನ್ನು ಭಗವಂತನ ಮೇಲೂ ಹಾಕಬೇಕು. ಅದರ ಜೊತೆಗೆ ನಾವು ಮನುಷ್ಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರಬೇಕು. ಎರಡೂ ಕೂಡ ದಾರಿಯಲ್ಲಿದ್ದಾಗ ಆಗ್ತದೆ. ಇಲ್ಲ ನಾನೇ ಪ್ರಯತ್ನ ಮಾಡ್ತೇನೆ ಅಂತಂದರೆ ಆ ಪ್ರಯತ್ನಗಳು ಸಫಲವಾಗುವುದಿಲ್ಲ. ಕೆಲವು ಸಲ ಸಫಲ ಆಗುತ್ತದೆ, ಆದರೆ ಅದೇ ಗ್ಯಾರಂಟಿ ಅಂತನೂ ಅಲ್ಲ. ಹಾಗಾಗಿ ಒಟ್ಟಿನಲ್ಲಿ ದೈವಾನುಗ್ರಹದ ಪ್ರಯತ್ನಗಳನ್ನು ಆದಷ್ಟು ಭಗವಂತನನ್ನು ಭಾರ ಹಾಕ್ತಾ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಸಾಮಾನ್ಯವಾಗಿ ಈ ತಿಂಗಳ ಅಂಥ ಮೇಜರ್ ತೊಂದರೆಗಳಿಲ್ಲದೇ ಇದ್ದರೂ ಭಗವಂತನ ಮೇಲೆ ಅವನ ಕೃಪೆ ನಮ್ಮ ಮೇಲೆ ಸಿಗುವ ಹಾಗೆ, ಭಗವಂತನ ಮೇಲೆ ಪ್ರಾರ್ಥನೆ ಮಾಡುವ ಹಾಗೆ ನಮ್ಮ ಮನಸ್ಥಿತಿಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ಒಂದು ಈ ತಿಂಗಳಲ್ಲಿ ಲಾಭಾಂಶ ಸಿಗುವಂಥದ್ದು. ಏನು ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಧನಿಷ್ಠಾ ನಕ್ಷತ್ರ ನೋಡಿ, 3, 4ನೇ ಪಾದ. ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆ ಹಬ್ಬದ ದಿವಸ ಲಕ್ಷ್ಮೀಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ಅನುಗ್ರಹ, ಲಕ್ಷ್ಮೀ ಆಶೀರ್ವಾದ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಫಲವನ್ನು ನಮಗೆ ಸಿಗುವ ಹಾಗೆ ಮಾಡ್ತದೆ. ಇನ್ನು ಶತಭಿಷ ನಕ್ಷತ್ರ, ಶತಭಿಷ ನಕ್ಷತ್ರದವರು ನಾಗರ ಪಂಚಮಿ ಇದೆ ನೋಡಿ, ರಾಹು ನಕ್ಷತ್ರ, ಶತಭಿಷ ನಕ್ಷತ್ರ. 17ನೇ ತಾರೀಕಿಗೆ ನಾಗರ ಪಂಚಮಿ ದಿವಸ ನೀವು ನಾಗನ ಪೂಜೆ ಮಾಡಿ, ನಾಗನ ಕಟ್ಟೆಗೆ ಹಾಲನ್ನು ಅಭಿಷೇಕ ಮಾಡಿ, ಪ್ರದಕ್ಷಿಣೆ ಮಾಡಿ, ನಿಮ್ಮ ಕೈಲಿ ಏನಾಗುತ್ತೋ ಅಂತಹ ಸೇವೆಯನ್ನು ನಾಗನಿಗೆ ಸಮರ್ಪಣೆ ಮಾಡಿ. ಎಷ್ಟೋ ಸಲ ನಾವೇನಾಗುತ್ತೆ ನಾಗನನ್ನು ಪ್ರಾರ್ಥನೆ ಮಾಡಬೇಕು ಅಂದ್ಕೊಳ್ತೇವೆ, ಆದರೆ ನಮ್ಮ ನಕ್ಷತ್ರ ಅಧಿಪತಿ ನಕ್ಷತ್ರಕ್ಕೆ ಯಾವ ದೇವರ ಸಂಬಂಧವಾಗುತ್ತೆ ಅಂಥ ಸಂಬಂಧವಾದಂಥ ದೇವರನ್ನು ಆದಷ್ಟು ಪೂಜೆ, ಪುನಸ್ಕಾರ, ನಮಸ್ಕಾರಗಳನ್ನು ಮಾಡ್ತಾ ಇರಬೇಕು, ಬಿಡಬಾರ್ದು, ಮರಿಬಾರ್ದು. ಇದಿಷ್ಟು ನಾವು ಮಾಡ್ತಾ ಹೋದರೆ ಎಲ್ಲ ರೀತಿಯಾದಂಥ ಲಾಭಾಂಶಗಳು, ಅನುಕೂಲತೆಗಳು ಕೂಡ ಆಗ್ತದೆ. ಹಾಗಾಗಿ ಆ ದೇವತಾನುಗ್ರಹಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಇನ್ನು ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರದವರು ಹುಣ್ಣಿಮೆ 28ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಒಂದು 3 ಬೊಗಸೆ, ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು 3 ಬೊಗಸೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ತುಂಬಿಟ್ಕೊಂಡು ಅಥವಾ ಒಂದು ಕವರಿಗೆ ಹಾಕಿಟ್ಕೊಂಡು, ಭಗವಂತ ಈ ಕೈಯಿಂದ ಎಲ್ಲ ಒಳ್ಳೆ ಕೆಲಸ ಮಾಡಿಸಪ್ಪ, ಯಾಕಂದರೆ ಇದರಲ್ಲಿ ಹಣಕಾಸು ಬರುವ ಹಾಗೆ, ಇನ್ನೊಬ್ಬರಿಗೆ ಒಳ್ಳೆ ರೀತಿಯಾಗಿ ಕೊಡುವ ಹಾಗೆ, ಅಥವಾ ಇನ್ನೊಬ್ಬರಿಗೆ ದೇಹಿ ಅಂತ ಹೇಳಿ ಕೇಳದೇ ಇದ್ದ ಹಾಗೆ. ಎಷ್ಟೋ ಸಲ ನಾವು ಭಗವಂತನ ಹತ್ರ ದೇಹಿ ಅಂತ ಕೇಳಬೇಕು, ಇನ್ನೊಬ್ಬರ ಹತ್ರ ಕೇಳ್ತಾ ಹೋದರೆ ನಾವು ಕೇಳುವ ಹಾಗೆ ಆಗ್ತೇವೆ. ಹಾಗಾಗಿ ಆದರೆ ಎಲ್ಲರ ಹತ್ರ ಒಬ್ಬರಿಗೊಬ್ಬರಿಗೆ ಕೇಳಲೇಬೇಕು ಜಗತ್ತಿನಲ್ಲಿ. ಕೇಳದೇ ಇರುವವನು ಅಂತಂದರೆ ಆ ಸರ್ವೇಶ್ವರ ಭಗವಂತ ಅಷ್ಟೇ. ಆದರೂ ಕೂಡ ಆದಷ್ಟು ನಾವು ಅಂದ್ಕೊಳ್ಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಾಗ, ಇನ್ನೊಬ್ಬರಿಗೆ ಕೊಡುವ ಹಾಗೆ ಅನುಕೂಲ ಆಗಲಿ ಅಂಥೇಳಿ. ಆ ಕೊಡುವಂತಹ ಒಂದು ಶಕ್ತಿಯನ್ನು ಭಗವಂತನಲ್ಲಿ, ಪ್ರಕೃತಿಯಲ್ಲಿ ಅಥವಾ ಇವತ್ತಿನ ಕಾಲಮಾನದಲ್ಲಿ ಒಂದು ವ್ಯಕ್ತಿಗಳ ಹತ್ರ ಕೇಳಬೇಕು. ಕೆಲವೊಂದು ಸಲ ದೇಹಿ ಅಂತೇಳಿ ಸಾಲ ಕೇಳ್ತಾ ಹೋಗ್ತೇವೆ. ಹಾಗೆ ಆಗದೇ ಇದ್ದ ಹಾಗೆ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಬೇಕಂತೆ.
ಹಾಗಾಗಿ ಕೇಳ್ಕೊಳ್ತಾ ನೀವು ಸಾಧ್ಯ ಆದರೆ 3 ಮುಷ್ಟಿ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಹುಣ್ಣಿಮೆ ದಿವಸ ಎಲ್ಲಾದರೂ ವಿಷ್ಣುವಿನ ಸಾನ್ನಿಧ್ಯಕ್ಕೆ, ವಿಷ್ಣುವಿನ ದೇವಸ್ಥಾನಕ್ಕೆ ತಲುಪಿಸುವಂತಹ ಒಂದು ಪ್ರಯತ್ನ ಮಾಡಿ. ಯಾಕಂದರೆ ಏನೇ ಕೊಟ್ಟರೂ ಕೂಡ ಸಣ್ಣ ಪುಟ್ಟ ಅದರ ಜೊತೆಗೆ ದಕ್ಷಿಣೆ ಇಟ್ಕೊಂಡು ವಸ್ತುವನ್ನು ಕೊಡಬೇಕು. ನೀವು ಅನ್ನದಾನಕ್ಕೆ ಅಕ್ಕಿ ಕೊಟ್ಟರೂ ಕೂಡ ಏನಾದರೂ ಹುಂಡಿಗೂ ಒಂದು ದಕ್ಷಿಣೆ ಸಣ್ಣದಾದಂಥದ್ದನ್ನು ಕೂಡ ಹಾಕಿ. ದಕ್ಷಿಣೆಯನ್ನು ನಾವು ಕೊಟ್ಟಿಲ್ಲ ಅಂದರೆ ಫಲ ಇಲ್ಲ ಹೇಳುವಂಥದ್ದು. ಹಾಗಾಗಿ ಏನೇ ಸಾಧ್ಯವಾದ ಮಟ್ಟಿಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ಒಟ್ಟಿನಲ್ಲಿ ಶುಭವಾಗಲಿ. ಕುಂಭರಾಶಿಯವರಿಗೆ ಭಗವಂತನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಎಂಬುದು ಶುಭಾಶಯಗಳು. ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.